ಎಲ್ಲ ಆತ್ಮೀಯರಿಗೂ ನಮಸ್ಕಾರಗಳು. ಮೊದಲನೇ ದಿನ ಶೈಲಪುತ್ರಿಯ ಬಗ್ಗೆ ತಿಳಿದುಕೊಂಡ್ರೆ, ಎರಡನೇ ದಿನ ಬ್ರಹ್ಮಚಾರಿಣಿಯ ಬಗ್ಗೆ ತಿಳ್ಕೊಂಡ್ವಿ. ಈಗ ಮೂರನೇ ದಿನ ನಾವು ಚಂದ್ರಘಂಟಾ ದೇವಿಯ ರೂಪ, ಮಹತ್ವ, ಪೂಜಾ ವಿಧಾನ, ಹಣ್ಣು, ಹೂವು, ಪ್ರಸಾದ ಇತ್ಯಾದಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನವರಾತ್ರಿಯ ಮೂರನೇ ದಿನ ಬಹಳ ಶಾಂತಿಯದಾಯಕ ಹಾಗೂ ಶ್ರೇಯಸ್ಕರ ದುರ್ಗೆಯ ಸ್ವರೂಪಿಯಾದ ಚಂದ್ರಘಂಟಾ ದೇವಿಯನ್ನು ಆರಾಧಿಸಲಾಗುತ್ತೆ. ದುರ್ಗೆಯು ಅಸುರರನ್ನು ಕೊಲ್ಲಲು ಘಂಟಾನಾದವನ್ನು ಮಾಡುತ್ತಾಳೆ ಹಾಗೂ ಚಂದ್ರಾಕಾರದ ಗಂಟೆಯನ್ನು ತನ್ನ ಮಸ್ತಿಷ್ಕದಲ್ಲಿ ಧರಿಸುವುದರಿಂದ ದುರ್ಗೆಗೆ ಚಂದ್ರಘಂಟಾ ಎಂಬ ಹೆಸರು ಬಂತು ಅಂತ ತಿಳಿಯುತ್ತೆ. ಈ ದೇವಿಯು ಸಿಂಹವನ್ನು ತನ್ನ ವಾಹನವನ್ನಾಗಿಸಿಕೊಂಡಿದ್ದು 10 ಕೈಗಳನ್ನು ಉಳ್ಳವಳಾಗಿದ್ದಾಳೆ. 8 ಕೈಗಳಲ್ಲಿ ಯುದ್ಧಕ್ಕೆ ಬೇಕಾದಂಥ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡಿದ್ದು 2 ಕೈಗಳನ್ನು ಭಕ್ತರಿಗೆ ಅಭಯವನ್ನು ನೀಡಲು ಇಟ್ಟುಕೊಂಡಿದ್ದಾಳೆ ಎಂದು ಪುರಾಣಗಳು ಹೇಳುತ್ತವೆ. ಈ ಅಮ್ಮನನ್ನು ಚಂದ್ರಘಂಟಾ, ಚಂಡಿಕಾ ಅಥವಾ ರಣಚಂಡಿ ಅಂತ ಕೂಡ ಕರೆಯುತ್ತಾರೆ. ಆಕೆಯ ಕೃಪೆಯಿಂದ ಭಕ್ತರ ಎಲ್ಲ ಪಾಪಗಳು, ಸಂಕಟಗಳು, ಶಾರೀರಿಕ ಸಂಕಟಗಳು, ಮಾನಸಿಕ ಕ್ಲೇಶಗಳು ಮತ್ತು ಪ್ರೇತ ಬಾಧೆಗಳು ನಿವಾರಣೆಯಾಗುತ್ತವೆ. ಇದು ಇವಳ ವಿವಾಹಿತ ರೂಪವನ್ನು ಸಹ ಕೂಡ ಪ್ರತಿನಿಧಿಸುತ್ತದೆ. ಅವಳು ಪಾರ್ವತಿಯ ಅವತಾರವಾಗಿದ್ದು ಅನೇಕ ರಾಕ್ಷಸರನ್ನು ಕಪಾಳ ಮೋಕ್ಷಗಳಿಂದಲೇ ಕೊಂದಳು ಅಂತ ತಿಳಿದು ಬರುತ್ತೆ. ಈ ದೇವಿಯನ್ನು ಪೂಜಿಸುವ ಸಮಯ ಹೇಳಬೇಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಗೋಧೂಳಿ ಮುಹೂರ್ತದಲ್ಲಿ, ಅದು ಸಾಧ್ಯವಾಗದಿದ್ದರೆ ರಾತ್ರಿ 8ರಿಂದ 9ವರೆಗೂ ನಾವು ಪೂಜೆಯನ್ನು ಮಾಡಬಹುದು. ಇನ್ನು ಹೂಗಳ ಬಗ್ಗೆ ಹೇಳಬೇಕಂದ್ರೆ ಕನಕಾಂಬರ ಹೂವು, ಸುಗಂಧವಾದ ಮಲ್ಲಿಗೆ ಹೂವು, ಅದು ಸಿಗದಿದ್ದರೆ ಹಳದಿಯ ಹೂಗಳನ್ನು ಕೂಡ ಬಳಸ್ಬೋದು. ಇನ್ನು ಪ್ರಸಾದದ ಬಗ್ಗೆ ಹೇಳಬೇಕಂತಂದರೆ ಹಾಲಿನಿಂದ ಮಾಡಿದಂಥ ಪಾಯಸ, ಪೊಂಗಲ್ ಅಥವಾ ಹಾಲನ್ನಾದರೂ ಇಟ್ಟು ನಾವು ಪೂಜಿಸ್ಬೋದು. ಇನ್ನು ಚಂದ್ರಘಂಟಾ ದೇವಿಯ ಕಥೆಯ ಬಗ್ಗೆ ಹೇಳಬೇಕಂದ್ರೆ 2 ರೀತಿಯನ್ನು ನಾವು ತಿಳ್ಕೊಬೋದು. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಶಿವನ ವಿವಾಹದ ಸಂದರ್ಭ. ಪಾರ್ವತಿ ದೇವಿಯು ಶಿವನನ್ನು ವಿವಾಹವಾಗಲು ಕಠಿಣ ತಪಸ್ಸು ಮಾಡಿದ್ಲು ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ವಿ. ತಪಸ್ಸನ್ನು ಮಾಡಿದ ನಂತರ, ವಿವಾಹ ಆದ ನಂತರ ತನ್ನ ಗಣಗಳೊಂದಿಗೆ ವಿವಾಹ ಸ್ಥಳಕ್ಕೆ ಬಂದ ಶಿವನ ಭಯಂಕರ ರೂಪವನ್ನು ನೋಡಿ ಪಾರ್ವತಿಯ ತಾಯಿ ಮೂರ್ಛೆ ಹೋಗ್ತಾಳೆ. ಇದನ್ನು ಕಂಡಂಥ ಪಾರ್ವತಿ ದೇವಿಯು ತನ್ನನ್ನು ಚಂದ್ರಘಂಟಾ ರೂಪದಲ್ಲಿ ತೋರಿಸಿಕೊಂಡು ಶಿವನು ರಾಜಕುಮಾರನ ರೂಪವನ್ನು ತಾಳಬೇಕೆಂದು ಕೇಳಿಕೊಳ್ತಾಳೆ. ಇವಳ ಒಂದು ಉಗ್ರ ರೂಪವನ್ನು ನೋಡಿದಂಥ ಶಿವನು ತಾನು ಕೂಡ ರೂಪ ಬದಲಿಸಿ ನಂತರ ದೇವಿಯನ್ನು ವಿವಾಹವಾದನು ಎಂದು ತಿಳಿದು ಬರುತ್ತೆ. ಇನ್ನೊಂದು ರೀತಿಯಲ್ಲಿ ನಾವು ತಿಳ್ಕೋಬೇಕಂದ್ರೆ ರಾಕ್ಷಸರ ಪರಶಿವನನ್ನು ಮದುವೆಯಾದ ನಂತರ ಪಾರ್ವತಿ ದೇವಿಯು ಪರಶಿವನೊಡನೆ ಅವರ ಮನೆಗೆ ಹೋದಾಗ ಅಲ್ಲಿ ಎಲ್ಲ ಒಂದು ಗೃಹಿಣಿಯರಂತೆ ತನ್ನ ಕೆಲಸದಲ್ಲಿ ತೊಡಗಿದ್ದಾಗ ತಾರಕಾಸುರನೆಂಬ ರಾಕ್ಷಸನು ಪರಮಾತ್ಮ ಮತ್ತು ಪಾರ್ವತಿಯ ಮೇಲೆ ಯುದ್ಧ ಸಾರಲು ಜಟಾಸುರ ಎಂಬ ರಾಕ್ಷಸನನ್ನು ಸೃಷ್ಟಿಸಿ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಆ ಯುದ್ಧಕ್ಕೆ ಸಿದ್ಧನಾದಂಥ ಜಟಾಸುರನು ಬಾವಲಿಗಳ ರೆಕ್ಕೆಗಳನ್ನು ತನಗೆ ಹಚ್ಚಿಕೊಂಡು ಬಾವಲಿಗಳನ್ನು ಬಿಡ್ತಾನೆ. ಆ ಇಡೀ ಆಕಾಶವನ್ನು ಬಾವಲಿಗಳ ರೆಕ್ಕೆಗಳಿಂದ ಮುಚ್ಚುತ್ತಾನೆ. ಇದರಿಂದ ಎಲ್ಲ ಕಡೆ ಕತ್ತಲಾವರಿಸುತ್ತದೆ ಮತ್ತು ದೇವಗಣಗಳನ್ನು ಹಿಂಸೆ ಮಾಡುತ್ತಾನೆ. ಆ ಹಿಂಸೆಯನ್ನು ತಾಳಲಾರದೆ ಗಣಗಳೆಲ್ಲವೂ ಬಂದು ಪಾರ್ವತಿಯ ಮೊರೆ ಹೋಗ್ತಾರೆ. ಪಾರ್ವತಿ ದೇವಿಯು ಅತ್ಯಂತ ಭಯಭೀತಳಾಗಿ ಶಿವನ ಹತ್ತಿರ ಹೋಗ್ತಾಳೆ. ಶಿವನ ಹತ್ತಿರ ಹೋದಾಗ ಶಿವನು ತಪಸ್ಸನ್ನು ಮಾಡುತ್ತಿದ್ದನ್ನು ನೋಡಿ ಭಂಗಗೊಳಿಸದಾಗದೆ ಸುಮ್ಮನೆ ನಿಂತುಕೊಳ್ತಾಳೆ. ಆಗ ಶಿವನು ಅದನ್ನು ತಿಳಿದುಕೊಂಡು ತನ್ನ ಆತ್ಮದಿಂದನೇ ಅವಳಿಗೆ ಅವಳ ಶಕ್ತಿಯನ್ನು ಅರಿವು ಮೂಡಿಸ್ತಾನೆ. ನಿನ್ನೊಬ್ಬಳಿಂದಲೇ ಈ ರಾಕ್ಷಸನ್ನು ಸಂಹಾರ ಮಾಡ್ಬೋದು ನೀನು ಅಂತ ಹೇಳ್ತಾನೆ. ಆವಾಗ ಪಾರ್ವತಿ ದೇವಿಯು ಯುದ್ಧಕ್ಕೆ ಸಿದ್ಧಳಾಗ್ತಾಳೆ. ಆದರೆ ಇಡೀ ಒಂದು ಆಕಾಶವೆಲ್ಲವೂ ಕತ್ತಲೆಯನ್ನು ಆವರಿಸಿದ್ರಿಂದ ಏನೂ ಕಾಣಿಸ್ತಾ ಇರೋದಿಲ್ಲ. ಆವಾಗ ಪಾರ್ವತಿ ದೇವಿಯು ಜಟಾಸುರನ ವಿರುದ್ಧ ಹೋರಾಡಬೇಕಂದ್ರೆ ಕತ್ತಲೆಯಲ್ಲಿ ಹೋರಾಡಲು ಸಾಧ್ಯವಾಗದಿದ್ದಾಗ ಚಂದ್ರದೇವನ ಸಹಾಯವನ್ನು ಪಡೆದುಕೊಳ್ತಾಳೆ. ಚಂದ್ರದೇವನನ್ನು ಘಂಟಾ ರೂಪದಲ್ಲಿ ತನ್ನ ಶಿರದಲ್ಲಿ ಧರಿಸಿ ಪಾರ್ವತಿ ದೇವಿಯು ಯುದ್ಧಕ್ಕೆ ಸಿದ್ಧಳಾಗ್ತಾಳೆ. ಆದರೆ ಎಲ್ಲ ಬಾವಲಿಗಳು ಹಾರಾಡ್ತಾ ಇರೋದರಿಂದ ಬಾವಲಿಗಳು ದೆವ್ವಗಳಿಗೆ ಸಹಾಯ ಮಾಡ್ತವೆ ಅನ್ನೋದನ್ನು ತಿಳಿದುಕೊಂಡು ಪಾರ್ವತಿ ದೇವಿಯು ಚಂದ್ರಘಂಟಾ ರೂಪದಲ್ಲಿ ಗಂಟೆಯ ನಾದವನ್ನು ಮಾಡಿ ಬಾವಲಿಗಳನ್ನು ಓಡಿಸ್ತಾಳೆ.
ಇದರಿಂದ ಎಲ್ಲ ಬಾವಲುಗಳು ಓಡಿ ಹೋದಾಗ ಉಗ್ರ ರೂಪವನ್ನು ತಾಳಿದಂಥ ದೇವಿಯು ಜಟಾಸುರನನ್ನು ತನ್ನ ಕತ್ತಿಯಿಂದ ಎರೆದು ಸಂಹಾರ ಮಾಡ್ತಾಳೆ. ಚಂದ್ರಘಂಟ ದುಷ್ಟರನ್ನು ನಾಶ ಮಾಡಲು ಸಿದ್ಧಳಾಗಿರ್ತಾಳೆ. ಆದರೆ ತನ್ನ ಭಕ್ತರಿಗೆ ಅವಳು ಶಾಂತಿ ಮತ್ತು ಸಮೃದ್ಧಿಯನ್ನು ಸುರಿಸುವ ದಯೆ ಮತ್ತು ಕರುಣಾಮಯಿ ತಾಯಿಯಾಗಿದ್ದಾಳೆ. ಇನ್ನು ಈ ದೇವಿಯ ಮಂತ್ರವನ್ನು ಹೇಳ್ಬೇಕಂತಂದರೆ ಓಂ ಬ್ರೀಂ ಶ್ರೀಂ ಚಂದ್ರಘಂಟಾ ದುರ್ಗಾಯೇ ನಮಃ ಅನ್ನುವಂಥ ಮಂತ್ರವನ್ನು 108 ಬಾರಿ 21 ಬಾರಿ ನಿಮಗೆ ಎಷ್ಟು ಸಾಧ್ಯವಾಗ್ತದೋ ಹೆಚ್ಚು ಹೆಚ್ಚು ಹೇಳಿಕೊಂಡು ಪೂಜಿಸೋದ್ರಿಂದ ನಿಮಗೆ ಒಳ್ಳೆಯದಾಗ್ತದೆ ಅಂತ. ಇನ್ನೊಂದು ಜ್ಞಾನ ಮಂತ್ರವನ್ನು ಕೂಡ ನೀವು ಇಲ್ಲಿ ಕೆಳಗೆ ತೋರಿಸಿದಂಥ ಮಂತ್ರವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಹೇಳಿಕೊಂಡು ಪೂಜೆ ಮಾಡುವುದರಿಂದ ಕೂಡ ದೇವಿಯ ಅನುಗ್ರಹ ದೊರೆಯುತ್ತದೆ ಅಂತ ತಿಳಿದು ಬರ್ತದೆ. ತಮ್ಮೆಲ್ಲರಿಗೂ ದೇವಿಯನ್ನು ಕಥೆಯನ್ನು ಕೇಳಿ ನಿಮ್ಮೆಲ್ಲ ದೋಷಗಳು ಪರಿಹಾರವಾಗಲಿ, ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ದೇವಿ ನಿಮಗೆ ಹರಿಸಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು.